ಗಣಿನಾಡು ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ನಡೆದಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಲೇಔಟ್ನ ಮಾಡೆಲ್ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಈಗ ಇಡೀ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಕುಮ್ಮಕ್ಕಿನಿಂದಲೇ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ ಅಂತ ರೆಡ್ಡಿ ಬ್ರದರ್ಸ್ ಸಿಡಿದೆದ್ದಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಮಾಡೆಲ್ ಹೌಸ್ಗೆ ನಿನ್ನೆ ದುಷ್ಕರ್ಮಿಗಳು ಕೂಡ ಬೆಂಕಿಯನ್ನು ಕೂಡ ಹಚ್ಚಿರ್ತಕ್ಕಂಥ ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಉಳಿದಿದೆ. ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಬಳ್ಳಾರಿ ಶಾಂತಿಯುತವಾಗಿ ಇರಬೇಕಂತ ಹೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ. ಭರತ್ ರೆಡ್ಡಿ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂಥದ್ದು ಈ ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಬಳ್ಳಾರಿ ಇದು ಕೇವಲ ಗಣಿನಾಡು ಮಾತ್ರವಲ್ಲ, ಆಗಿಂದಾಗೆ ನಡೆಯೋ ರಾಜಕೀಯ ಸಂಘರ್ಷದಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಕೈ ಮೇಲೆ. ಥೇಟ್ ಆಂಧ್ರ ಸ್ಟೈಲಿನಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಡೋದ್ರಲ್ಲಿ ಭಾರೀ ಮುಂದು. ಜನವರಿ 1ರ ಹೊಸ ವರ್ಷದಂದು ವಾಲ್ಮೀಕಿ ಕಾರ್ಯಕ್ರಮದಲ್ಲಿ ಶುರುವಾಗಿದ್ದ ಗಲಾಟೆ ಪೂರ್ವ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನಲ್ಲಿ ಅಂತ್ಯವಾಗಿತ್ತು. ಈ ವಿಚಾರ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಇದೀಗ ಅದೇ ಬಳ್ಳಾರಿಯಲ್ಲಿ ಬೆಂಕಿ ಪಾಲಿಟಿಕ್ಸ್ ಶುರುವಾಗಿದೆ. ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಉಳಿದಿದೆ. ಜನಾರ್ದನ ರೆಡ್ಡಿ ಒಡೆತನದ ಲೇಔಟ್ನ ಮನೆಗೆ ಬೆಂಕಿ ಹೊತ್ತಿ ಉರಿದ 5 ಕೋಟಿ ಮೌಲ್ಯದ ಮಾಡೆಲ್ ಹೌಸ್. ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ಬಳ್ಳಾರಿ ಜನರಲ್ಲಿ ಭಾರೀ ಆತಂಕ ಸೃಷ್ಟಿಸಿತ್ತು. ಇದರಿಂದ ಭಯಭೀತಗೊಂಡಿದ್ದ ಜನಜೀವನ ಸಹಜ ಸ್ಥಿತಿಗೆ ಬರುವ ಮುನ್ನವೇ ಮತ್ತೊಂದು ಘಟನೆ ನಡೆದು ಹೋಗಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಬಳ್ಳಾರಿಯ ಗೌತಮ್ ನಗರ ಬಳಿಯ ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನಲ್ಲಿ ಮಾಡೆಲ್ ಹೌಸ್ ಹೊತ್ತಿ ಉರಿದಿದೆ. ಸುಮಾರು 200 ಎಕರೆಯಲ್ಲಿ ನಿರ್ಮಾಣಗೊಂಡಿರುವ ಈ ಲೇಔಟ್ನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 9,400 ಚದರ ಅಡಿ ಪ್ರದೇಶದಲ್ಲಿ ಮಾಡೆಲ್ ಹೌಸ್ ನಿರ್ಮಾಣ ಆಗಿತ್ತು. ಆದರೆ ಈ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಉಳಿದಿದೆ. ನಾವೀಗ ಬಳ್ಳಾರಿಯ ಗೌತಮ್ ನಗರ ಬಳಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಜಿ ಸ್ಕ್ವೇರ್ ಲೇಔಟ್ನ ಮಾಡೆಲ್ ಹೌಸ್ನ ಮುಂಭಾಗದಲ್ಲಿರ್ತಕ್ಕಂಥದ್ದು. ಇದೇ ಮಾಡೆಲ್ ಹೌಸ್ಗೆ ನಿನ್ನೆ ಸಂಜೆ 6 ಗಂಟೆಗೆ ದುಷ್ಕರ್ಮಿಗಳು ಕೂಡ ಒಂದು ಬೆಂಕಿಯನ್ನು ಕೂಡ ಹಚ್ಚಿರ್ತಕ್ಕಂಥದ್ದು. ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಒಂದು ಜಿ ಸ್ಕ್ವೇರ್ ಅನ್ನೋ ಒಂದು ಲೇಔಟ್ ಏನಿದೆ, ಅಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಮತ್ತು ಈಗಾಗಲೇ ನಮ್ಮ ಸೋಕೋ ಟೀಮು ಮತ್ತು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಶನ್ ತಗೊಳ್ಳೋದ್ರ ಬಗ್ಗೆ ಕೂಡ ನಾವು ಟೀಮನ್ನು ಕರೆಸ್ಕೊಂಡಿರುವಂಥದ್ದಿದೆ. ಮತ್ತು ಈಗ ಅವ್ರೇನು ನಮಗೆ ಲೀಡ್ ಕೊಡ್ತಾ ಇದ್ದಾರೆ, ಕೆಲವರು ಇದ್ದರು ಮಿಸ್ಕ್ರಿಯೆಂಟ್ಸ್ ಅಂತ ಹೇಳಿ, ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಆ ಆ್ಯಂಗಲಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾವು ಸೂಕ್ತವಾಗಿ ತನಿಖೆ ಮಾಡ್ತೇವೆ. ಮಾಡೆಲ್ ಹೌಸ್ ಬೆಂಕಿಗೆ ರಾಜಕೀಯ ಲೇಪ. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಆರೋಪ. ಮಾಡೆಲ್ ಹೌಸ್ಗೆ ಶಾಸಕ ಭರತ್ ರೆಡ್ಡಿ ಆಪ್ತರೇ ಬೆಂಕಿಗಿಟ್ಟಿದ್ದಾರೆ. ಈ ಕೃತ್ಯಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ರೆಡ್ಡಿ ಬ್ರದರ್ಸ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಲ್ಲದೆ ರಾತ್ರಿಯೇ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ದಿಢೀರಂತ ಪ್ರತಿಭಟನೆ ಕೂಡ ನಡೆಸಿದ್ರು. ಭರತ್ ರೆಡ್ಡಿ ಏನು ಬಳ್ಳಾರಿ ನಗರದ ಶಾಸಕರಾದಂಥವರು, ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗುತ್ತಂತ ಒಂದು ಮಾತು ಹೇಳಿದ್ದ. ಆಮೇಲೆ 5 ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದನ್ ರೆಡ್ಡಿ ಮನೆನೇ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ದ. ಈಗ ಜನಾರ್ದನ್ ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ, ಬಳ್ಳಾರಿನ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ನ ಇವತ್ತು ಸುಡಿಸಿದ್ದಾನೆ. ಆಗ್ಲಿ, ಸುಡಿಸ್ಲಿ, ಪರವಾಗಿಲ್ಲ, ಬಟ್ ದೇವರಿದ್ದಾರೆ. ಆಮೇಲೆ ನಾನು SP ಮೇಡಮ್ ಕೂಡ ನಾನು ಹೇಳಿದ್ದೀನಿ, ಇದು ಬಹಳ ಇನ್ನು ಹುಷಾರಾಗಿ ಇರಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಸಂಬಂಧ ಲೇಔಟ್ ಇಂಜಿನಿಯರ್ ರಿಜ್ವಾನ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿ 8 ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೌಲ್ ಬಜಾರ್ ನಿವಾಸಿಗಳಾದ ಸೋಹೇಲ್ ಸುರೇಶ್ ಸೇರಿ 6 ಅಪ್ರಾಪ್ತರನ್ನ ಬಂಧಿಸಲಾಗಿದೆ. ಆದರೆ ಬಂಧಿತ ಆರೋಪಿಗಳು ರೀಲ್ಸ್ ಮಾಡಲು ಹೋದಾಗ ಬೆಂಕಿ ಹಚ್ಚಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರಂತೆ.
ಇನ್ನು ಬೆಂಕಿ ಹಚ್ಚಿದ ಮಾಡೆಲ್ ಹೌಸ್ಗೆ ಎಸ್ಪಿ ಸುಮನ್ ಡಿ ಪನ್ನೇಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಎಫ್ಎಸ್ಎಲ್ ತಂಡ ಕೂಡ ಮಾಡೆಲ್ ಹೌಸ್ ಪರಿಶೀಲನೆ ನಡೆಸಿ ಸ್ಯಾಂಪಲ್ ಸಂಗ್ರಹ ಮಾಡಿಕೊಂಡಿದೆ. ಈಗಾಗಲೇ ನಿನ್ನೆ ರಾತ್ರಿ 10:00ವರೆಗೆ ದಾಖಲಾಗಿದೆ. ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು, ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ. ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ಡ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋಂಥದ್ದು ಕಂಡು ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 8 ಜನ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 6 ಜನ ಆರೋಪಿಗಳು ಕೂಡ ಅಪ್ರಾಪ್ತರನ್ನೋದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು, ಈ ಒಂದು 8 ಜನ ಯುವಕರೇನಿದ್ದಾರೆ ಇವರು ರೀಲ್ಸ್ ಮಾಡಲಿಕ್ಕಾಗಿ ಈ ಒಂದು ಮಾಡೆಲ್ ಹೌಸ್ ಒಳಗಡೆ ಕೂಡ ಹೋಗಿರ್ತಕ್ಕಂಥದ್ದು. ಆ ವೇಳೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ನಾರಾ ರೆಡ್ಡಿ ವಿರುದ್ಧ ಗಾಲಿ ರೆಡ್ಡಿ ಗುಡುಗು, ಸಿಬಿಐ ತನಿಖೆ ನಡೆಸುವಂತೆ ಒತ್ತಾಯ. ಇನ್ನು ಬೆಂಕಿ ಬಿದ್ದ ಸ್ಥಳಕ್ಕೆ ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಬಿಜೆಪಿ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಈ ಘಟನೆಗೆ ಕಾರಣ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಒತ್ತಡ ಹೇರಿ ಹುಡುಗರ ರೀಲ್ಸ್ ಕತೆ ಕಟ್ಟಲಾಗುತ್ತಿದೆ. ಈ ಹಿಂದೆ 4 ತಿಂಗಳ ಹಿಂದೆ ನಡೆದ ಘಟನೆಯಲ್ಲೂ ಶಾಸಕ ಭರತ್ ರೆಡ್ಡಿ ಆರೋಪಿಗಳ ಪರವಾಗಿ ಪೊಲೀಸ್ ಅಧಿಕಾರಿಗೆ ಒತ್ತಡ ಹೇರಿದ್ರು. ಈಗಲೂ ಕೂಡ ಅದೇ ಆಗುತ್ತಿದೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು. ಈ ಬಗ್ಗೆ ಮಂಗಳವಾರ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರುವಂಥದ್ದು. ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಏನಾದರೂ ರೀಲ್ಸ್ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನು ಅದೊಂದು ಕಡೆ ಇರೋದು, ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಭರತ್ ರೆಡ್ಡಿ ಅವರ ಒಂದು ಪ್ರೆಷರಿಂದ ರವಿಕುಮಾರ್ ASP ಈ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಷನ್ ಕೊಟ್ಟು, ಸರ್ ಪೊಲೀಸ್ ಸ್ಟೇಷನಲ್ಲಿ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರುವಂಥ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ನಾಳೆ ಮಂಗಳವಾರ ಸದನದಲ್ಲಿ ಈ ವಿಷಯ ಕಂಪ್ಲೀಟ್ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ವಿಜೇಂದ್ರ ಅವರು ಇದನ್ನು ಗಂಭೀರವಾಗಿ ಸದನದಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ ತಗೊಳ್ಳೋದಕ್ಕೆ ಅಂತೇಳಿ ನಿನ್ನೆ ನಾವು ತೀರ್ಮಾನ ಮಾಡಿಕೊಂಡಿದ್ದು. ರಾಜ್ಯಪಾಲರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀನಿ, ನಾನು ವೈಯಕ್ತಿಕವಾಗಿ ಲೆಟ್ರ್ ಕೊಟ್ಟಿದ್ದೀನಿ, ಪಕ್ಷದ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದಾರೆ, DGಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, CBIಗೆ ಇನ್ವೆಸ್ಟಿಗೇಷನ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ರೆಡ್ಡಿ ಬ್ರದರ್ಸ್ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ದುರಾಡಳಿತವೇ ಕಾರಣ. ಭರತ್ ರೆಡ್ಡಿ ಮನೆ ಸುಟ್ಟು ಹಾಕ್ತೀನಿ ಅಂತ ಧಮ್ಕಿ ಹಾಕಿದ್ರು. ಈಗ ಅದೇ ಕೃತ್ಯ ಎಸಗಿದ್ದಾರೆ. ಈಗಲಾದ್ರೂ ಭರತ್ ರೆಡ್ಡಿಯನ್ನ ಬಂಧಿಸಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಇವತ್ತು ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ, ನನ್ನ ಹುಡುಗ ಅದೇ ಇವಾಗೇನು ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಹೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಮತ್ತೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ ಬೆಂಕಿ ಆಗ್ತಕ್ಕಂತ ಕೆಲಸ ನಿನ್ನೆ ನಡೆದಿದೆ. ಸುಮ್ಮನೆ ಬೆಂಕಿ ಹಚ್ಕೊಳ್ಳೋದಿಲ್ಲ, ಹಚ್ಚಿದ್ರೆ ಮಾತ್ರ ಹಚ್ಚೋದು. ಅಂದ್ರೆ ಜೀವ ಸಮೇತ ನಿಮ್ಮನ್ನು ಸುಟ್ಟಾಕ್ತೇನೆ, ಮನೆ ಸುಟ್ಟಾಕ್ತೇನೆ. ಆಯ್ತು, ಮನೆ ಸುಟ್ಟಾಯ್ತಲ್ಲ. ಈಗ ಅವ್ರು ಇರೋ ಮನೆ ಸುಡಕ್ಕಾಗ್ಲಿಲ್ಲ, ಬೇರೊಂದು ಮನೆಯನ್ನು ಸುಟ್ಟಾಯ್ತು. ಅಂದ್ರೆ ಹೇಳಿಕೆ ಕೊಟ್ಟು ಮನೆಯನ್ನೇ ಸುಟ್ಟಾಕ್ತಿವಿ ಅಂತ ಸುಟ್ಟಾಕಿದ್ರು. ಇವಾಗ ಏನ್ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ?
ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಏನು ಹಲ್ಲೆ ಆರೋಪಗಳು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಕಳೆದ 2.5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇದು ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು, ಅವ್ರ ಪರವಾಗಿ ಅವ್ರಿಗೆ ರಕ್ಷಣೆ ಕೊಡಬೇಕು, ಕಾನೂನು ರೀತಿಯಲ್ಲಿ ಅವ್ರ ವಿರುದ್ಧ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತೇನೆ. ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಚಿತ್ರದುರ್ಗದಲ್ಲಿ ಮಾತನಾಡಿರೋ ಸಚಿವ ಡಿ ಸುಧಾಕರ್ ಮಾತ್ರ ಆರೋಪಗಳು ಏನೇಗಿದ್ರು ತನಿಖೆ ಬಳಿಕವಷ್ಟೇ ಎಲ್ಲ ಬಯಲಾಗುತ್ತೆ ಅಂತ ಜಾರಿಕೊಂಡ್ರು. ಪೊಲೀಸ್ನವರು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರೇ ಇರಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಬಾರ್ದು. ಆ ರೀತಿ ಆಗಿದರೆ ಅದನ್ನು ಖಂಡಿಸ್ತೇನೆ. ಅದನ್ನು ತನಿಖೆ ನಂತರ ಅದರ ಸತ್ಯಾಂಶ ಹೊರಬರುತ್ತೆ. ಯಾವುದೇ ಕಾರಣಕ್ಕೆ ಅಷ್ಟೇ ಪ್ರಬಲ ಇದ್ರೂ ಕೂಡ ತನಿಖೆಯಿಂದ ಹೊರಬರುತ್ತೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರಾಜಕೀಯ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಗಡಿನಾಡಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಲೇ ಇವೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ರೀಲ್ಸ್ ಮಾಡುವಾಗ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದೆ ಅಂತ ಗೊತ್ತಾದ್ರು. ಇತ್ತ ಜನಾರ್ದನ ರೆಡ್ಡಿ ಮಾತ್ರ ಭರತ್ ರೆಡ್ಡಿಯವರ ಕುಮ್ಮಕ್ಕಿನಿಂದಲೇ ಈ ಕೃತ್ಯ ನಡೆದಿದೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಂದೆ ಇದು ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಓಕೆ, ಎರಡನೇ ಸುದ್ದಿ ಕಡೆ ಹೋಗೋಣ. ಚಪ್ಪಲಿ ರಾಜೀವನಿಗೆ ಶಾಕ್ ಮೇಲೆ ಶಾಕ್. ಬೇಲ್ ಕೇಳಿದ್ದಕ್ಕೆ ಕೋರ್ಟ್ ಹೇಳಿದ್ದೇನು? ಧಮ್ಕಿ ಲೀಡರ್ಗೆ ಶ್ರೀರಕ್ಷೆ ಕೊಟ್ಟಿರುವುದ್ಯಾರು? ಚಪ್ಪಲಿ ರಾಜೀವನಿಗೆ ಶಾಕ್. ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ ಅಪ್ಸ್ಕ್ಯಾಂಡ್ ಆಗಿ ತಪ್ಪಿಸಿಕೊಂಡು ಇಲ್ಲಿಗೆ ಬರೋಬ್ಬರಿ 10 ದಿನಗಳು ಕಳೆದಿದೆ. ಆದರೆ ಇನ್ನೂ ಕೂಡ ಪೊಲೀಸರು ಹುಡುಕಾಡ್ತಾನೆ ಇದ್ದಾರೆ. ಬಟ್ ಕೊನೆಯದಾಗಿ ಉಳ್ಕೊಂಡಿದ್ದಂಥ ಒಂದು ವಿಚಾರ ಅದು ಕೂಡ ಈಗ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಗಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಕಾಯ್ತಾ ಇದ್ರು, ಅದಕ್ಕೆ ಶಾಕ್ ಕೊಟ್ಟಿದೆ ಕೋರ್ಟ್. ಚಪ್ಪಲಿ ರಾಜೀವನಿಗೆ ಈ ಮೂಲಕವಾಗಿ ಮತ್ತೊಂದು ಶಾಕ್. ಏನದು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೌರಾಯುಕ್ತಗೆ ಧಮ್ಕಿ ನಿಂದನೆ ಕೇಸ್ನಲ್ಲಿ ರಾಜೀವ್ ಗೌಡಗೆ ಮತ್ತೊಂದು ಬಿಗ್ ಶಾಕ್ ತಟ್ಟಿರುವಂಥದ್ದು ಕೋರ್ಟ್ ಕಡೆಯಿಂದ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅರ್ಜಿ ವಜಾಗೊಳಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್. ಅಲ್ಲಿನ ಕೋರ್ಟಲ್ಲಿ ಆಂಟಿಸಿಪೇಟರಿ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಅದನ್ನು ಕೂಡ ಈಗ ವಜಾ ಮಾಡಲಾಗಿದೆ, ಕೊಡೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ ಈ ಬಗ್ಗೆ ತನ್ನ ಆದೇಶವನ್ನು ಇವತ್ತು ಪ್ರಕಟ ಮಾಡಿರೋದು. 2ನೇ ಜಿಲ್ಲಾ ಅಪರ ಸತ್ರ ಕೋರ್ಟ್ನ ನ್ಯಾಯಮೂರ್ತಿ ಕಾಂತರಾಜ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ವಿಚಾರಣೆ ನಂತರದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ಕೋರ್ಟ್ ವಜಾ ಮಾಡಿ ತನ್ನ ಆದೇಶವನ್ನ ಪ್ರಕಟ ಮಾಡಿದೆ. ಆರೋಪಿ ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಇವತ್ತು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಎಫ್ಐಆರ್ ರದ್ದು ಕೋರಿ ಹೇಗೆ ಅವರೇ ವಾದವನ್ನ ಮಂಡನೆ ಮಾಡಿದ್ರು ಹೈಕೋರ್ಟ್ ಅಲ್ಲಿ, ಇಲ್ಲೂ ಕೂಡ ಅವರು ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನಿಗಾಗಿ ಅವರೇ ವಾದವನ್ನ ಮಾಡಿದ್ರು. ರಾಜೀವ್ ಗೌಡ ಪರವಾಗಿ ಸುಬ್ಬಾರೆಡ್ಡಿ ಅವರ ವಾದ ಮಂಡನೆ ಆಯಿತು. ಇನ್ನು ಮತ್ತೊಂದು ಕಡೆ ದೂರುದಾರೆ ಅಮೃತ ಗೌಡ ಅವರ ಪರವಾಗಿ ಪಿಪಿ ಸುಮತಿ ಶಾಂತಾ ಮೇರಿ ವಾದವನ್ನ ಮಂಡನೆ ಮಾಡಿದ್ರು ಅವರ ಅಪೋಸಿಟ್ ಆಗಿ. ಸೊ ಇವತ್ತು ಈ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ 2ನೇ ಸತ್ರ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ಮಹತ್ವವಾದಂತಹ ಆದೇಶ ಇದು. ಸೊ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಈ ಮೂಲಕವಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಕಡ್ಡಿ ಮುರಿದಂಗೆ ಹೇಳಿದೆ. ಇನ್ನು ಹೈಕೋರ್ಟ್ ಅಲ್ಲೂ ಕೂಡ ಎಫ್ಐಆರ್ ರದ್ದನ್ನ ಕೋರಿ ಏನು ಹೋಗಿದ್ರು, ಅರ್ಜಿಯನ್ನು ಹಾಕೊಂಡಿದ್ರು. ಅಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ತಪರಾಕಿಯನ್ನು ಹಾಕಿತ್ತು ಅದನ್ನ ನೋಡೋಣ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂತ ಅರ್ಜಿಯು ಕೂಡ ವಜಾ ಆಗಿತ್ತು. ಮೊನ್ನೆನೇ ಆದಂತಹ ಬೆಳವಣಿಗೆ ಇದು. ಹೈಕೋರ್ಟ್ ಛೀಮಾರಿ ಹಾಕಿತ್ತು, ಹೇಗೆ ಕೊಡೋಕೆ ಸಾಧ್ಯ ಅನ್ನುವಂಥ ಅರ್ಥದಲ್ಲಿ. ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯಲಾಗಲ್ಲ ಅಂತ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನ ಹೇಳಿತ್ತು. ಜನಸಾಮಾನ್ಯರು ಕೇಳುವಂತಹ ರೀತಿಯಲ್ಲಿ ಹೈಕೋರ್ಟ್ ಕೂಡ ಪ್ರಶ್ನೆ ಕೇಳಿತ್ತು ಅವರ ಪರ ವಕೀಲರಿಗೆ. ಒಮ್ಮೆ ಮಾತನಾಡಿದ್ರೆ ಮುಗಿದೋಯ್ತಲ್ಲ, ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗತ್ತೆ. ಯಾಕಂದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕಕ್ಷಿದಾರರು ಕ್ಷಮೆ ಕೇಳಿಬಿಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ಕ್ಷಮೆ ಕೇಳೋಕೆ, ಸಾರ್ವಜನಿಕವಾಗಿ ಕ್ಷಮೆ ಕೇಳೋಕೆ ಕೂಡ ರೆಡಿಯಾಗಿದ್ದಾರೆ, ಅನುವು ಮಾಡಿಕೊಡಬೇಕು, ರಕ್ಷಣೆ ಕೊಡಬೇಕು ಅಂತ ಕೇಳಿದ್ರು ವಿವೇಕ್ ಸುಬ್ಬಾರೆಡ್ಡಿ ಅವರು, ರಾಜೀವ್ ಗೌಡ ಪರ ವಕೀಲರು. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನೂ ಹಾಳು ಮಾಡಬಲ್ಲದು ಅಂತ ಕೋರ್ಟ್ ಕಿವಿ ಮಾತು ಹೇಳಿತ್ತು, ಬುದ್ಧಿ ಮಾತು ಹೇಳುವಂತ ಕೆಲಸ ಕೂಡ ಮಾಡಿತ್ತು. ಹೈಕೋರ್ಟ್ ಅಲ್ಲಿ ಆದಂತಹ ವಾದ ಪ್ರತಿವಾದಗಳಿದ್ದು ಕೋರ್ಟ್ ಏನ್ ಹೇಳಿತು ಅನ್ನುವಂಥದ್ದು. ಕ್ಷಮೆ ಕೇಳಿದ್ರು ಕೂಡ ಒಡೆದಿರುವುದು ಒಂದಾಗಲ್ಲ ಅಂತ
ತರಾಟೆ ತೆಗೆದುಕೊಂಡಿತ್ತು ಕೋರ್ಟ್. ಆ ವ್ಯಕ್ತಿ ಈ ರೀತಿಯಾದಂಥ ಭಾಷೆಯನ್ನ ಬಳಸಿ ಮಾತನಾಡೋದಕ್ಕೆ ಹೇಗೆ ಸಾಧ್ಯ, ಮಾತನಾಡೋಕಾದ್ರೂ ಹೇಗೆ ಮನಸ್ಸು ಬಂತು ಅನ್ನುವಂಥ ಅರ್ಥದಲ್ಲಿ ಛೀಮಾರಿ ಹಾಕಿತ್ತು ಹೈಕೋರ್ಟ್. ಅರ್ಜಿದಾರ ರಾಜೀವ್ ಗೌಡನಿಗೆ ಛೀಮಾರಿ ಹಾಕಿ ಅರ್ಜಿನ ವಜಾಗೊಳಿಸಿತ್ತು. ಎಫ್ಐಆರ್ ಅನ್ನ, ಅಂದ್ರೆ 2 ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಆ 2 ಎಫ್ಐಆರ್ಗಳನ್ನ ರದ್ದು ಮಾಡೋಕೆ ಆಗೋದಿಲ್ಲ ಅಂತ ಹೈಕೋರ್ಟ್ ಸುಮ್ಮನೆ ಹೇಳಿಲ್ಲ. ಈ ರೀತಿಯಾಗಿ ಛೀಮಾರಿ ಹಾಕಿ ಆ ಅರ್ಜಿಗಳನ್ನ ವಜಾ ಮಾಡಿತ್ತು. ಇನ್ನು ರಾಜೀವ್ ಗೌಡ ಬಂಧನ ಯಾವಾಗ? ಡೇ 1 ಇಂದ ಅಟ್ ಪ್ರೆಸೆಂಟ್ 10ನೇ ದಿನ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ, ಸಾರ್ವಜನಿಕರು ಕೇಳ್ತಾ ಇರುವಂತಹ ಸಹಜ ಪ್ರಶ್ನೆ ಇದು. 10 ದಿನ ಆಯ್ತು ಇಲ್ಲಿಗೆ, ಈತ ಎಲ್ಲಿದ್ದಾನೆ ಅನ್ನುವಂಥ ಒಂದೇ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಕಳೆದ 10 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ. ಚಪ್ಪಲಿ ರಾಜೀವನಿಗೆ ಶಿಡ್ಲಘಟ್ಟ ಪೊಲೀಸರಿಂದ 4 ನೋಟಿಸ್ ಜಾರಿ ಮಾಡಲಾಗಿದೆ. ನಿನ್ನೆ 4ನೇ ನೋಟಿಸ್ ಜಾರಿ ಮಾಡಿ ಅವರ ಮನೆಗೆ ಅಂಟಿಸಿ ಬರಲಾಯಿತು. ಮನೆಗಳಿಗೆ ಬೀಗ ಜಡಿದು ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ, ಒಂದು ಸಣ್ಣ ಕ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ. ತಂಡೋಪತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಬಟ್ ಯಾವುದೇ ರೀತಿಯಾದಂತಹ ಸುಳಿವುಗಳು ಸಿಗ್ತಾ ಇಲ್ಲ. ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಶ್ರೀರಕ್ಷೆಯಲ್ಲಿದ್ದಾರೆ ಅನ್ನುವಂಥ ಶಂಕೆ, ಅನುಮಾನ ಈತ ಅಪ್ಸ್ಕ್ಯಾಂಡ್ ಆದಂಥ ದಿನದಿಂದಲೂ ಕೂಡ ಇದ್ದೇ ಇದೆ. ಈ ರೀತಿಯಾದಂಥ ಚರ್ಚೆ, ಯಾರೋ ಪ್ರಭಾವವನ್ನ ಬೀರಿ ಅರೆಸ್ಟ್ ಮಾಡಿದಂಥ ರೀತಿಯಲ್ಲಿ ಅವರಿಗೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ. ರಾಜೀವ್ ವಿಚಾರದಲ್ಲಿ ಪೊಲೀಸರ ಮೇಲೆ ತೀವ್ರ ಅನುಮಾನ ಈಗ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ 10 ದಿನಗಳಾಯ್ತು ಈ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರುವಂಥದ್ದು. 10 ಜನರಲ್ಲಿ ಅಟ್ಲೀಸ್ಟ್ 1 ರಿಂದ 2 ಈತನ ಮುಖ ಪರಿಚಯ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡೋದಿರಲಿ, ಅಟ್ಲೀಸ್ಟ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿನೇ ಸಿಗ್ತಾ ಇಲ್ಲ ಅಂದಾಗ ಪೊಲೀಸರ ಮೇಲೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ನೆಪ ಮಾತ್ರಕ್ಕೆ ಹುಡುಕಾಟದ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ಜನಸಾಮಾನ್ಯರು, ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪೇಷನ್ಸ್ ಕೂಡ ಲಿಮಿಟ್ ಮೀರಿ ಹೋಗ್ತಾ ಇದೆ. ಸೊ ಹಾಗಾಗಿ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇಲ್ಲಿವರೆಗೂ ಕೂಡ ಅಂದ್ರೆ ಎಫ್ಐಆರ್ ರದ್ದು ಕೋರಿ ಇವರು ಹೈಕೋರ್ಟ್ಗೆ ಹೋಗಿದ್ರು, ಅಲ್ಲಿ ಛೀಮಾರಿ ಆಯ್ತು, ಅದೆಲ್ಲ ಓಕೆ. ಬಟ್ ಲಾಸ್ಟ್ ಒಂದೇ ಒಂದು ಆಸೆ ಉಳಿದುಕೊಂಡಿತ್ತು, ಆಂಟಿಸಿಪೇಟರಿ ಬೇಲ್ ಆದ್ರೂ ಸಿಗುತ್ತೇನೋ ಅನ್ನುವಂಥ ರೀತಿಯಲ್ಲಿ. ಸೊ ಈಗ ಅದು ಕೂಡ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕೋರ್ಟ್ ಛೀಮಾರಿ ಹಾಕ್ಬಿಟ್ಟಿದೆ. ಮತ್ತೆ ಅಟ್ಲೀಸ್ಟ್ ಈಗ ರಾಜ್ಯ ಸರ್ಕಾರ ಅಂದ್ರೆ ಗೃಹ ಇಲಾಖೆ ಪೊಲೀಸರಿಗೆ ಒಂದು ಖಡಕ್ ಆದಂತ ಸೂಚನೆಯನ್ನ, ಗಟ್ಟಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ? ಅಂದ್ರೆ ಲುಕೌಟ್ ನೋಟಿಸ್ ಹೊರಡಿಸುವಂತ ಕೆಲಸವನ್ನ ಮಾಡಬಹುದು ಅಂತ ಅನ್ಸುತ್ತಾ? ಎಸ್, ಖಂಡಿತವಾಗ್ಲೂ ಅರುಣ್. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಗೂ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಪೊಲೀಸರು 6 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿ ರಾಜೀವ್ ಗೌಡಗೋಸ್ಕರ ತೀವ್ರ ಹುಡುಕಾಟವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಜ್ಞಾತ ಸ್ಥಳದಲ್ಲಿದ್ದರೂ ಕೂಡ ಹೈಕೋರ್ಟ್ಗೆ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ, ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಹಾಕೊಳ್ತಾರೆ. ಇದಾದಂಥ ಬಳಿಕ ಇವತ್ತು ಚಿಕ್ಕಬಳ್ಳಾಪುರದ 2ನೇ ಸತ್ರ ನ್ಯಾಯಾಲಯದಲ್ಲೂ ಕೂಡ ಅಷ್ಟೇ ಜಾಮೀನನ್ನು, ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂತಾರೆ. ಇವತ್ತು ವಿವೇಕ್ ಸುಬ್ಬಾರೆಡ್ಡಿ ರಾಜೀವ್ ಗೌಡ ಪರವಾಗಿ ಕೂಡ ಅಷ್ಟೇ ವಕಾಲತ್ತನ್ನು ವಹಿಸಿಕೊಂಡು ಅವರು ಕೂಡ ಒಂದಷ್ಟು ವಾದವನ್ನು ಮಾಡ್ತಾರೆ. ಆರೋಪಿ ಈಗಾಗಲೇ ಆ ರೀತಿಯಾಗಿ ಪದ ಬಳಕೆಯನ್ನು ಮಾಡಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷಮೆಯನ್ನು ಕೂಡ ಕ್ಷಮೆ ಕೇಳಿದ್ದಾರೆ. ಜೊತೆಗೆ ಅದನ್ನು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಈಗಾಗಲೇ ಅದನ್ನು ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಆತನಿಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಕೊಡಿ, ಆತ ವಿಚಾರಣೆಗೆ ಹಾಜರಾಗ್ತಾನೆ ಅಂತಲೂ ಕೂಡ ವಾದ ಮಾಡಿದ್ರು. ಆದರೆ ಇಲ್ಲೊಂದು ಕಡೆ ಈ ಒಂದು ಅಮೃತಾ ಗೌಡ ಪರವಾಗಿ ಕೂಡ ಅಷ್ಟೇ ಸುಮತಿ ಅವರು ಕೂಡ ವಾದ ಮಾಡಿದಂಥ ವೇಳೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು. ಯಾಕಂತಂದ್ರೆ ಆರೋಪಿ ಈ ರೀತಿಯಾಗಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಅಶ್ಲೀಲವಾದಂಥ ಪದಗಳನ್ನು ಬಳಕೆಯನ್ನ ಮಾಡಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ ಪೊಲೀಸರ ವಿಚಾರಣೆಗೆ ಆತ ಬಂದಿಲ್ಲ. ಜೊತೆಗಾಗಿ ಪೊಲೀಸರಿಗೂ ಕೂಡ ಅಷ್ಟೇ ಸಿಕ್ಕಿಲ್ಲ. 4 ನೋಟಿಸ್ಗಳನ್ನು ಈಗಾಗಲೇ ನಾವು ಸರ್ವ್ ಮಾಡಿದ್ದೀವಿ. 4 ನೋಟಿಸ್ ಕೊಟ್ಟರು ಕೂಡ ಅಷ್ಟೇ ಆತನ ಪತ್ತೆ ಇಲ್ಲ. ಜೊತೆಗೆ ಅನೇಕ ತಂಡಗಳನ್ನು ರಚನೆ ಮಾಡ್ಕೊಂಡು ಹುಡುಕಾಟ ಮಾಡಿದ್ರು ಕೂಡ ಅಷ್ಟೇ ಆತ ಸಿಗ್ತಾ ಇಲ್ಲ. ಯಾಕಂದ್ರೆ ಆತನ ಮೇಲೆ ಒಟ್ಟು 16 ಪ್ರಕರಣಗಳಿದ್ದಾವೆ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ SP ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ಕಾರಣಕ್ಕೋಸ್ಕರ ಈತ ಈ ರೀತಿ ತಪ್ಪಿಸ್ಕೊಂಡು ಓಡಾಟವನ್ನು ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆತನಿಗೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಕೂಡ ಅಷ್ಟೇ ವಾದವನ್ನು ಮಾಡ್ತಾರೆ. ಈ ಕಡೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಬಳಿಕ ಚಿಕ್ಕಬಳ್ಳಾಪುರದ 2ನೇ ಸತ್ರ ನ್ಯಾಯಾಲಯ ಇವತ್ತು ನಿರೀಕ್ಷಣಾ ಜಾಮೀನನ್ನು ಕೋರಿ ಹಾಕಿದಂತಹ ಅರ್ಜಿಯನ್ನು ಸದ್ಯಕ್ಕೆ ವಜಾ ಮಾಡಿದೆ. ಜೊತೆಗೆ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರ SP ಕೂಡ ಅಷ್ಟೇ ಈ ಒಂದು ಪ್ರಕರಣ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ 10 ದಿನ ಆಯಿತು, 10 ದಿನದಿಂದಲೂ ಕೂಡ ಆರೋಪಿ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಅಂದಂಥ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರೆಷರ್ ಅನ್ನುವಂಥದ್ದು ಇದೆ. ರಾಜಕೀಯವಾಗಿ ಕೂಡ ಅಷ್ಟೇ ಈ ಒಂದು ಪ್ರಕರಣ ಟರ್ನ್ ಆಗ್ತಿರುವಂಥ ಕಾರಣಕ್ಕೋಸ್ಕರ ಆರೋಪಿಯನ್ನು ಶತಾಯಗತ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು
ಈಗಾಗಲೇ ತಮ್ಮ ಸಿಬ್ಬಂದಿಯವರಿಗೂ ಕೂಡ ಅಷ್ಟೇ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ 6 ತಂಡಗಳು, 3 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು, 3 ಜನ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಟ್ಟು 6 ತಂಡಗಳಾಗಿ ಈಗಾಗಲೇ ಒಂದು ಕಡೆ ಹುಡುಕಾಟವನ್ನು ಮುಂದುವರಿಸ್ತಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಗೃಹ ಇಲಾಖೆ ಜೊತೆ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ದಿನಗಳಿಂದ ಹುಡುಕಾಟ ಮಾಡ್ತಿದ್ರು ಕೂಡ ಆರೋಪಿ ಬಗ್ಗೆ ಯಾವುದೇ ರೀತಿಯಂತ ಸುಳಿವಿಲ್ಲ. ಆ ಕಾರಣಕ್ಕೋಸ್ಕರನೇ ಯಾವುದಾದ್ರೂ ಒಂದು ತನಿಖಾ ಏಜೆನ್ಸಿಯ ಮೂಲಕವಾಗಿ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡುವಂತಹದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿರುವಂಥದ್ದು. ಯಾಕಂದ್ರೆ ಇಲ್ಲಿ ಆರೋಪಿ 10 ದಿನ ಆಯಿತು, ಆಲ್ಮೋಸ್ಟ್ ಬೇರೆ ಒಂದು ದೇಶಕ್ಕೂ ಕೂಡ ಅಷ್ಟು ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಒಂದು ವೇಳೆ ಲುಕ್ಔಟ್ ನೋಟಿಸ್ ಏನಾದರೂ ಹೊರಡಿಸಿದಂಥ ವೇಳೆಯಲ್ಲಿ ಯಾವುದೇ ಏರ್ಪೋರ್ಟ್ಗೆ ಹೋದ್ರೂ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ವಿಚಾರ ಗೊತ್ತಾಗುತ್ತೆ, ಅರೆಸ್ಟ್ ಮಾಡಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಲುಕ್ಔಟ್ ನೋಟಿಸ್ ಹೊರಡಿಸುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳನ್ನು ಗೃಹ ಇಲಾಖೆ ಜೊತೆ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇದೊಂದು ಪೊಲೀಸರ ಒಂದು ವೈಫಲ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಆರೋಪಿಯನ್ನು ಹಿಡಿಯೋದಕ್ಕೆ 10 ದಿನಗಳು ತಗೊಳ್ತಾರ. ಅದರಲ್ಲೂ ಕೂಡ ಅಷ್ಟೇ ಈಗಿರುವಂಥ ಟೆಕ್ನಾಲಜಿ ಆಗಿರ್ಬೋದು, ನಮ್ಮ ರಾಜ್ಯದ ಪೊಲೀಸರ ಒಂದು ಕಾರ್ಯವೈಖರಿಯನ್ನು ಗಮನಿಸ್ತಾ ಇದ್ರೆ ಇಂತಹ ಒಂದು ಪ್ರಕರಣದಲ್ಲಿ ಆರೋಪಿ ನೀಡಕ್ಕೆ ಇಷ್ಟು ದಿನ ತಗೊಳ್ಕೊಳ್ಳೋ ಚಾನ್ಸಸ್ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಆರೋಪಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಮತ್ತು ಪಬ್ಲಿಕ್ ಆಗಿರ್ಬೋದು ಹೇಳ್ತಾ ಇರುವಂಥದ್ದು ಒಬ್ಬ ಮಿನಿಸ್ಟರ್ನ ಒಂದು ಸಹಾಯ ಆತನಿಗೆ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನು ಹಿಡಿಯೋದಕ್ಕೆ ಪೊಲೀಸರ ಒಂದು ಕಡೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು. ಈ ಬೆನ್ನಲ್ಲೇ ಪೊಲೀಸರ ನೆಕ್ಸ್ಟ್ ಸ್ಟೆಪ್ ಏನು ತಗೊಂತಾರೆ? ಯಾಕಂದರೆ ಕೇವಲ ಟೀಮ್ಗಳನ್ನು ಮಾಡ್ಕೊಂಡು ಹುಡುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡೇ ಹೋಗ್ತಾರೆ, ಅಥವಾ ಬೇರೆ ರೀತಿಯಾಗಿ ಲುಕೌಟ್ ನೋಟಿಸನ್ನು ನೋಡಿಸುವಂಥದ್ದು, ಅಥವಾ ಈ ಒಂದು ಪ್ರಕರಣವನ್ನು ಶಿಡ್ಲಘಟ್ಟ ಪೊಲೀಸರಿಗೆ ಅಷ್ಟೇ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು CIDಗೆ ವಹಿಸುವಂಥದ್ದು, ಅಥವಾ ವಿಶೇಷ ತನಿಖಾ ತಂಡವನ್ನು ಏನಾದರೂ ರಚನೆ ಮಾಡಿಕೊಂಡು ಈ ಒಂದು ಆರೋಪಿಯನ್ನು ಹಿಡಿಯೋದಕ್ಕೆ ಪೊಲೀಸರಾಗಿರ್ಬೋದು ಮತ್ತು ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು ನೋಡಬೇಕಾಗಿರುತ್ತೆ. ಅರುಣ್, ಇದ್ರ ಜೊತೆಗೆ ಮಂಜು, ಆರೋಪಿಯನ್ನ ಹಿಡಿಯಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆ, ದಟ್ಸ್ ಫೈನ್. ಮತ್ತೊಂದು ಕಡೆ ಈ ವ್ಯಕ್ತಿ ಮಾತನಾಡಿರುವಂತ ಆಡಿಯೋ ವೈರಲ್ ಆದ ದಿನದಿಂದ ಒಂದಿಷ್ಟು ಜನ ಮಾತನಾಡಿರೋದು, ಅಂದ್ರೆ ಕಾಂಗ್ರೆಸ್ ನಾಯಕರು ಮಾತನಾಡಿರೋದನ್ನ ನಾವು ನೋಡಿದ್ವಿ. ಅಂದ್ರೆ ಸಮರ್ಥನೆ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತನಾಡಿದ್ರು, ಆ ವ್ಯಕ್ತಿ ಹಾಗಲ್ವಲ್ಲ, 10 ವರ್ಷದಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಒಂದಿಷ್ಟು ಅಪಸ್ವರಗಳಿದೆ, ಯಾರಾದ್ರೂ ಶಿರಕ್ಷೆ ಕೊಡ್ತಾ ಇದ್ದಾರೇನೋ ಅಂತ. ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಮತ್ತೆ ಮಂಗಳವಾರ ಮತ್ತೆ ಇದು ಏನಾದರೂ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ಹೈಕೋರ್ಟ್ ಅಲ್ಲಿ FIR ರದ್ದು ಕೋರಿರೋದು ವಜಾ ಆಯಿತು ಅರ್ಜಿ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ನಲ್ಲೂ ಕೂಡ ಈಗ ವಜಾ ಆಗಿರುವಂತದ್ದು. ಸೊ ಸದನದಲ್ಲಿ ಮತ್ತೆ ಚರ್ಚೆಗೆ ಬರಬಹುದು ಅಂತ ಅನ್ಸುತ್ತೆ ಇದು. ಖಂಡಿತವಾಗ್ಲೂ ಅರುಣ್, ಯಾಕಂದರೆ ವಿರೋಧ ಪಕ್ಷದವರು ಇದನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ವಿರೋಧ ಪಕ್ಷದವರು ತಮ್ಮದೇ ಪಕ್ಷದಲ್ಲಿರುವಂಥ ಒಬ್ಬ ಮುಖಂಡ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಮುಖಂಡ, ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗೆ ನೇರವಾಗಿ ಬೆದರಿಕೆಯನ್ನು ಹಾಕ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಜೊತೆಗೆ ನಾನು ಬಂದು ಸುಟ್ಟಾಕ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಂಥ ಪದ ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಆಲ್ಮೋಸ್ಟ್ ಪ್ರಕರಣ ಆಗಿ 10 ದಿನ ಆಗ್ತಿದೆ, 10 ದಿನ ಆದರೂ ಕೂಡ ಅಷ್ಟು ಇನ್ನೂ ಆರೋಪಿಯ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಪೊಲೀಸರನ್ನು ಕೇಳ್ತಾರೆ, ಕೇಳಿದಂಥ ವೇಳೆಯಲ್ಲಿ ಇಲ್ಲ ನಾವು ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ, ನಮ್ಮ ಎಫರ್ಟ್ ನಾವು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಬ್ಬ ಆರೋಪಿಯನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ಇಷ್ಟು ದಿನಗಳ ಅವಕಾಶ ಬೇಕಾಗಿದೆಯಾ? ಜೊತೆಗೆ ಪ್ರಮುಖವಾಗಿ ಆತನು ಕೂಡ ಅಷ್ಟೇ ಕಾಂಗ್ರೆಸ್ನ ಮುಖಂಡ, ಜೊತೆಗೆ ಗೃಹ ಸಚಿವರು ಹೇಳ್ತಾರೆ ಇಲ್ಲ ನಾವು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಆತನಿಗೆ ಪೊಲೀಸರ ಕಾರ್ಯವೈಖರಿ ಏನು ಅನ್ನೋಂಥದ್ರ ವಿಚಾರ ಗೊತ್ತಿದೆ, ಬಹುತೇಕ ಆತ ತಪ್ಪಿಸ್ಕೊಂಡಿರ್ಬೋದು, ನಾವು ಹುಡುಕ್ತೀವಿ ಅಂತ ಹೇಳ್ತಿದ್ದಾರೆ. CM ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾರೆ ನಾನು ಇಮಿಡಿಯೇಟ್ ಆಗಿ ನಾನು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ, ಅರೆಸ್ಟ್ ಮಾಡಿ ಅಂತಲೂ ಹೇಳಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಅಷ್ಟೇ ಎಲ್ಲೊಂದು ಕಡೆ ಸರ್ಕಾರದಿಂದ ಸಾಫ್ಟ್ ಕಾರ್ನರ್ ಇದೆಯಾ? ಆತನನ್ನು ಬಂಧನ ಮಾಡುವಂಥದ್ದು ಬೇಡ, ಅಥವಾ ಸರ್ಕಾರ ಬಂಧನ ಮಾಡುವಂಥದ್ದಕ್ಕೆ ಡಿಲೇ ಮಾಡ್ತು ಅಂದರೆ, ಪೊಲೀಸ್ ಇಲಾಖೆ ಡಿಲೇ ಮಾಡ್ತು ಅಂತಂದರೆ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅಥವಾ FIR ರದ್ದು ಕೋರಿ ಏನಾದರೂ ಪಿಟಿಷನ್ ಫೈಲ್ ಮಾಡ್ಕೊಂಡು ಅಂತ ಹೇಳಿ ಈತನ ಪರವಾಗಿ ಬಂತು ಅಂದರೆ ಆತ ಸೇಫ್ ಆಗ್ಬೋದು, ಬಂಧನದಿಂದ ಮುಕ್ತಿ ಮಾಡ್ಬೋದು ಅನ್ನುವಂಥ ಒಂದು ಪ್ಲಾನಿಂಗ್ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು. ಇನ್ನು ಸೆಷನ್ನಲ್ಲೂ ಕೂಡ ಅಷ್ಟೇ ಈ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಈ ಬಾರಿ ತೀವ್ರ ತರಾಟೆಯನ್ನು ತೆಗೆದುಕೊಳ್ಬೇಕು ಅನ್ನೋಂಥ ನಿರ್ಧಾರವನ್ನು ಕೂಡ ಈಗಾಗಲೇ ವಿರೋಧ ಪಕ್ಷದವ್ರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ FIR ಆಗುತ್ತೆ, FIR ಆದಂಥ ಬಳಿಕ ಆತನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದಲ್ಲ, ಅರೆಸ್ಟ್ ಮಾಡದೆ ಇದ್ರೂ ಕೂಡ ಅಷ್ಟೇ ಕೇವಲ ಮೀನಾಮೇಶವನ್ನು ಎಣಿಸ್ಕೊಂಡು ಇವರು 10-12 ದಿನ ಆದರೂ ಕೂಡ ಆರೋಪಿ ಹಿಡಿದಿಲ್ಲ ಅಂತಂದರೆ ಎಲ್ಲೊಂದು ಕಡೆ ಪೊಲೀಸರಾಗಿರ್ಬೋದು ಮತ್ತು ಸರ್ಕಾರ ಆರೋಪಿಯ ಪರವಾಗಿ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಕೂಡ ಅಷ್ಟೇ ಸೆಷನ್ ಅಲ್ಲಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜು.